ಇವಾಗ ಬೆಂಗಳೂರಿಗೆ ಬಂದು ಆಟೋ ಹಿಡ್ಕೊಂಡು ಹೋಗ್ತಾ ಇದೀವಿ ಲೂಲು ಮಾಲ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ. ಪಕ್ಕ ಮೈಸೂರು ಹುಡುಗ. ಸೊ ಪ್ಲೀಸ್ ವೆಲ್ಕಮ್ ಪ್ರಮೋದ್ ಶರ್ಮಾ. ಜೋರಾದ ಚಪ್ಪಾಳೆ ಹೊಂದಿದೆ. ಶೋ ಮುಗ್ದಿದೆ, ಸಿಕ್ಕಾಬಳೆ ಚೆನ್ನಾಗಿ ಬಂತು. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಿತಾಲ್ ಪತಾಲ್ ವ್ಲಾಗ್ಸ್. ಸೊ ಇವತ್ತು ಒಂದು ಇವೆಂಟ್ ಹೋಗ್ತಾ ಇದ್ದೀನಿ. ಅದು ಏನು ಇವೆಂಟ್ ಅಂದರೆ ತುಂಬ ಸ್ಪೆಷಲ್ ಇವೆಂಟು. ಯಾಕಂದರೆ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಚೆನ್ನಾಗಿ ಜೀವನ ಮಾಡಬೇಕು, ಇಲ್ಲಾಂದರೆ 4 ಜನ ನೋಡಿ ನಗ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನನ್ನ ಮಾತು ಕೇಳಿ ನಗಕ್ಕೆ ಜನ ಬರ್ತಾ ಇದ್ದಾರೆ. ಸೊ ಇವತ್ತೊಂದು ಸ್ಟ್ಯಾಂಡಪ್ ಕಾಮಿಡಿ ಶೋ ಇದೆ ಬೆಂಗಳೂರಿನ ಲೂಲು ಮಾಲ್ನಲ್ಲಿ. ಸೊ ಅಲ್ಲಿಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ ಮನೆಯಿಂದ. ಅದಕ್ಕಿಂತ ಮುಂಚೆ ಆನ್ ದ ವೇ ಆತಾ ಕನ್ಸ್ಟ್ರಕ್ಷನ್ಸ್ ಅವ್ರದ್ದು ಒಂದು ಹೊಸ ಬ್ರಾಂಚ್ ಓಪನಿಂಗ್ ಒಂದು ಇವೆಂಟ್ ಇದೆ. ಸೊ ಅಲ್ಲಿಗೆ ಹೋಗಿ ಅದಕ್ಕೆ ಅಟೆಂಡ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೊರಡೋಣ. ನಾನು ಹೊರಟಾಗ ಒಬ್ಬರು ಇಂಟರ್ನ್ಯಾಷನಲ್ ರೈಡರು ಅವ್ರ ಡ್ರೈವಿಂಗ್ ಸ್ಕಿಲ್ಸ್ನ ಎಕ್ಸಿಬಿಟ್ ಮಾಡೋಕ್ಕೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಮುಂದೆ ಬಂದರು. ಓಕೆ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರ ಗಾಡಿ ಹತ್ಕೊಂಡು ನಾವು ನೇರ ಹೋಗಿದ್ದೆ ಆತಾ ಕನ್ಸ್ಟ್ರಕ್ಷನ್ಸ್ ಅವರ ಹೊಸ ಆಫೀಸ್ಗೆ. ಹೊಸ ಆಫೀಸ್ ಇನಾಗ್ರೇಷನ್ ಇದ್ದಿದ್ದರಿಂದ ಫುಲ್ ಶಾಮಿಯಾನ ಹಾಕಿಸಿ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು. ನಾನು ನೋಡಿಕೊಂಡು ಸರಿ ಅಂತ ಮೇಲೆ ಹೋದೆ. ಮೇಲೆ ಹೋಗಿ ನೋಡ್ತೀನಿ ಫುಲ್ ಮೀಡಿಯಾದವರು ಓನರ್ನ ಮುತ್ಕೊಂಡ್ಬಿಟ್ಟಿದ್ದಾರೆ. ಅವರು ಮೀಡಿಯಾ ಬೈಟ್ ಕೊಟ್ಟು ಬರೋದು ಲೇಟ್ ಆಗುತ್ತೆ ಅಂತ ನಾವು ಒಳಗೆ ಬಂದ್ವಿ. ಅಲ್ಲಷ್ಟೊತ್ತಿಗಾಗಲೇ ಗ್ರ್ಯಾಂಡಾಗಿ ಪೂಜೆ ಮಾಡಿಸಿದ್ರು. ನಾವು ದೇವ್ರ ಕೈ ಮುಗಿದು ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲೇ ಮೈಸೂರು ಕೊಡಗು ಕ್ಷೇತ್ರದ MP ಪ್ರತಾಪ್ ಸಿಂಹ ಅವ್ರು ಬಂದು ದೀಪ ಬೆಳಗಿಸಿ ಅವ್ರಿಗೆ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹೊರಟರು. ಅಷ್ಟರಲ್ಲೇ ನಾವುವೇ ನಮ್ದೊಂದಿರಲಿ ಅಂತ ಗ್ರೂಪಲ್ಲಿ ವಿಶ್ ಮಾಡಿ ಓನರ್ ಸಿಕ್ಕಾಗ ಒಳ್ಳೇದಾಗಲಿ ಅಂತ ವಿಶ್ ಮಾಡಿಬಿಟ್ಟು ನಮ್ಮ ಹ್ಯಾಂಪರ್ಸ್ ಇಸ್ಕೊಂಡು ಹೊರಟ್ವಿ. ಅವರು ಕೂಡ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಕಳಿಸ್ಕೊಟ್ರು. ನಾನು ಇವೆಂಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ಸ್ಟ್ಯಾಂಡಪ್ ಕಾಮಿಡಿ ಪರ್ಫಾರ್ಮ್ ಮಾಡೋಕ್ಕೆ ಹೋಗಬೇಕಾದ್ರಿಂದ ಬೇಗ ಮೇಲೋಗಿ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹೊರಟೆ. ಆಬ್ಜೆಕ್ಟ್ಸ್ ಇನ್ ದ ಪ್ಲೇಟ್ ಆರ್ ಸ್ಮಾಲರ್ ದ್ಯಾನ್ ದೇ ಅಪಿಯರ್. ಅಲ್ಲಿಂದ ಡೈರೆಕ್ಟಾಗಿ ಪ್ರೇರಣದ ಮನೆಗೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಹೋದೆ. ಬರಬೇಕಾದ್ರೆ ಸೊ ಈಗ ಇವೆಂಟ್ ಮುಗಿಸ್ಕೊಂಡು ಪ್ರೇ ಮನೆಗೆ ಬಂದು ಈಗ ನಾನು ಪ್ರೇ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನನ್ನ ಸ್ಟ್ಯಾಂಡಪ್ ಕಾಮಿಡಿ ಶೋಗೆ ರೆಗ್ಯುಲರ್ ಆಡಿಯನ್ಸ್ ಇವರು. ಸೊ ನಾವೇನಾದ್ರು ಅಕಸ್ಮಾತ್ ಬರೋಕ್ಕಾಗಲಿಲ್ಲ ಅಂದರೆ ಇವ್ರನ್ನ ಬುಕ್ ಮಾಡ್ಕೊಂಡ್ರೆ ಇವಳೇ ಬಂದು ನನ್ನ ಬರ್ಬಿಟ್ಟು ಪರ್ಫಾರ್ಮ್ ಮಾಡ್ತಾಳೆ. ಯಾಕಂದರೆ ಫುಲ್ ಸೆಟ್ ಇವಳು ಗೊತ್ತಿದೆ, ಎಲ್ಲ ಶೋಗೂ ಬಂದು. ಸೊ ಈಗ ನಾನು ಅವಳು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಲೂಲು ಮಾಲ್ ಶೋಗೆ. ಲೇಟ್ ಆಗಿಬಿಟ್ಟಿದೆ ಅಂತ ಆಚೆ ಕಾಯ್ತಾ ಇದ್ದಾರೆ. ಜನಗಳು ಹೊಗಳ್ಬೇಕಾದ್ರೆ ಎಷ್ಟು ವರ್ಷ ಆಯಿತು ಅವನೊಂಚೂರು ಚೇಂಜ್ ಆಗಿಲ್ಲಪ್ಪ, ಹಾಗೆ ಇದ್ದಾನೆ ಅಂತ ಹೊಗಳ್ತಾರಲ್ಲ, ಹಾಗೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಗುಣನ ಉಳಿಸ್ಕೊಂಡು ಬಂದಿದ್ದೀನಿ. ಏನಂದರೆ ಎಲ್ಲಿಗೆ ಹೋಗ್ಬೇಕಂದ್ರೂ ಒಂದು ಸ್ವಲ್ಪ ಲೇಟ್ ಮಾಡೇ ಮಾಡ್ತೀನಿ. ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಲ್ಪ ಲೇಟ್ ಆಗೋಗುತ್ತೆ. ಇವತ್ತು ಹಾಗೇನೆ. ಅದಕ್ಕೆ ಬೇಗ ನಮ್ಮ ಸಾಂಸ್ಕೃತಿಕ ನಗರಿಗೆ ಟಾಟಾ ಹೇಳಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂದರೆ ನಮ್ಮ ಬೆಂಗಳೂರಿನ ಕಡೆ ಹೊರಟ್ವಿ. ಮಧ್ಯಾಹ್ನ ಆದ್ರಿಂದ ಎಲ್ಲರೂ ಸರಿಗೆ ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಪೀಸಾಗೆ ಮಲ್ಕೊಂಡು ಸೆಟ್ಲ್ ಆಗಿಬಿಟ್ಟಿದ್ರು. ಆದರೆ ನಾವು ಅವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಆದ್ರಿಂದ ಇಂಡಿಯಾ ಗೆಲ್ಲಿ ಅಂತ ಕೇಳಿಕೊಂಡು ಮೊಬೈಲಲ್ಲೇ ಮ್ಯಾಚ್ ನೋಡಿಕೊಂಡು ಪೀಸಾಗೆ ಬೆಂಗಳೂರಿಗೆ ಬಂದ್ವಿ. ಈ ಎಕ್ಸ್ಪ್ರೆಸ್ ಹೈವೇ ಆದಮೇಲಂತೂ ಮೈಸೂರವ್ರಿಗೆ ತುಂಬಾ ಖುಷಿ. ಯಾಕಂದರೆ 2 ಅವರಲ್ಲಿ ಆರಾಮಾಗಿ ಬೆಂಗಳೂರಿಗೆ ಬಂದ್ಬಿಡ್ಬೋದು. ಬೇಗ ಕೆಲಸ ಮುಗಿಸ್ಕೊಂಡು ವಾಪಸ್ ಪಟ್ಟಣ ಹೊರಟೋಗ್ಬೋದು. ಬೆಂಗಳೂರು ರೀಚ್ ಆಗ್ತಾ ಇದ್ದಂಗೆ ಶೋ ರಿಚುವಲ್ಸ್ ಅಂದರೆ ಪ್ರತಿ ಶೋಗಿಂತ ಮುಂಚೆ ಒಂದು ಟೀ ಕುಡ್ಕೊಂಡು ಸ್ಟೇಜ್ ಹತ್ತೋ ಅಂತ ರೂಢಿ. ಅದಕ್ಕೆ ಲೂಲು ಮಾಲ್ ಟೀ ಸಿಗಲ್ಲ ಅಂತ ಗೊತ್ತು, ಬೇರೆ ಕಡೆ ಒಂದು ಟೀ ಕುಡ್ಕೊಂಡು ಜೈ ಶಂಕರ್ನಾಗ್ ಅಂತ ಒಂದು ಆಟೋ ಹಿಡ್ಕೊಂಡು ಲೂಲು ಮಾಲ್ ಕಡೆಗೆ ಹೊರಟೆ. ಸೊ ಇವಾಗ ಬೆಂಗಳೂರಿಗೆ ಬಂದು ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಲೂಲು ಮಾಲ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ. ಇನ್ನೊಂದು 10 ನಿಮಿಷದಲ್ಲಿ ಲೂಲು ಮಾಲ್ ರೀಚ್ ಆಗ್ತಾ ಇದ್ದಂಗೆ ರಾಕ್ ಮಾಡೋಣ ಪರ್ಫಾರ್ಮೆನ್ಸ್ನ. ಅಂತೂ ಇಂತೂ ನಮ್ಮ ಲೊಕೇಶನ್ ರೀಚ್ ಆದ್ವಿ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅವ್ರ ಫೋಟೋ ಪೋಸ್ಟರ್ ಬಂದ್ರೇ ಖುಷಿಯಾಗತ್ತೆ. ನಾವು ಮಾಲ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಫೋಟೋ ಅಲ್ಲಿದ್ದ ಒಂದು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ರನ್ ಆಗ್ತಾ ಇತ್ತು ನಮ್ಮ ಶೋ ಇದೆ ಅಂತ. ಅದು ನೋಡಿ ಭಾಳನೇ ಖುಷಿ ಆಯಿತು. ಈ ಥರ ಬಿಗ್ ಸ್ಕ್ರೀನ್ ಜೊತೆಗೆ ಅಲ್ಲಲ್ಲಿ ಬೋರ್ಡಿಂಗ್ಗಳ ಮೇಲೂ ನಮ್ಮ ಪೋಸ್ಟರ್ ಅಂಟಿಸಿದ್ರು, ಇವತ್ತು ಶೋ ಇದೆ ಬನ್ನಿ ಅಂತ. ತುಂಬಾ ಖುಷಿ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಶುರು ಆಯಿತು. ಯಾಕಂದರೆ ಇಂಥ ದೊಡ್ಡ ಸ್ಟೇಜಲ್ಲಿ ನಾನು ಮುಂಚೆ ಪರ್ಫಾರ್ಮೇ ಮಾಡಿರಲಿಲ್ಲ. ಇಲ್ಲಿ ತನಕ ಬೇರೆ ಸ್ಟ್ಯಾಂಡಪ್ ಕಾಮಿಡಿ ವೆನ್ಯೂಸಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಅಂದರೆ 50 ಜನ 100 ಜನಕ್ಕೆಲ್ಲ ಪರ್ಫಾರ್ಮ್ ಮಾಡಿದ್ದೆ. ಇದು 150+ ಟಿಕೆಟ್ಸ್ ಹೋಗಿತ್ತು ಅಂತ ಗೊತ್ತಾದಾಗ ಸ್ವಲ್ಪ ನರ್ವಸ್ ಆಯಿತು, ಹೆಂಗಾಗತ್ತೋ ಏನೋ ಅಂತ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಜನನ ನಗಿಸ್ಬೇಕಷ್ಟೇ. ಅವ್ರು ಎಷ್ಟು ಜನ ಇದ್ದಾರೆ ನಮಗೇನು, ಇದು ಇನ್ನೊಂದು ನಾರ್ಮಲ್ ಶೋ ಥರ ಅಂದ್ಕೊಂಡೆ ಪರ್ಫಾರ್ಮ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಒಳಗಡೆ ಪುಕ ಅಂತಿದ್ರು, ಏನು ಟೆನ್ಷನ್ನೇ ಇಲ್ಲ, ಆರಾಮಾಗಿ ಚಿಲ್ಲಾಗಿದ್ದೀನಿ ಅನ್ನೋ ಥರ ನಮ್ಮ ಕಾಮಿಡಿ ಶೋ ನಡೀತಿದ್ದು ವೆನ್ಯೂನ ಎಂಟ್ರಿ ಆದೆ. ಆಮೇಲೆ ಮೇನ್ ಪಾರ್ಟ್ ಹೇಳೋದೇ ಮರ್ತಿದ್ದೆ. ಇವತ್ತು ಶೋ ಆರ್ಗನೈಸ್ ಮಾಡ್ತಾ ಇದ್ದಿದ್ದು ಅರಳಿಕಟ್ಟೆ ಮತ್ತು ನಮ್ದುಕೆ ಅನ್ನೋ 2 ತಂಡಗಳು. ಅರಳಿಕಟ್ಟೆ ಬಂದು ನೀವು ಏನಾದರೂ ಮಾಡಿ, ಯಾವ ಕಲೆ ಆದರೂ ಪ್ರದರ್ಶನ ಮಾಡಿ, ಆದರೆ ಕನ್ನಡದಲ್ಲಿ ಮಾತ್ರ ಮಾಡಿ, ನಾವು ವೇದಿಕೆ ಕೊಡ್ತೀವಿ ಅನ್ನೋ ಅಂಥ ಒಂದು ತಂಡ.
ನಮ್ದಕ್ಕೆ ಬಂದು ಹಲವಾರು ವರ್ಷಗಳಿಂದ ಕಾಮಿಡಿ ಸ್ಕೆಚಸ್ಗಳು, ಕಾಮಿಡಿ ಕಂಟೆಂಟ್ ಮತ್ತು ಶೋಸ್ಗಳು ಮಾಡ್ಕೊಂಡು ಬಂದಿರೋ ತಂಡ. ಇವೆರಡು ತಂಡಗಳು ಒಂದು ಜಂಟಿಯಾಗಿ ಒಂದು ಕಾರ್ಯಕ್ರಮ ಹೋಸ್ಟ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಪ್ರೋಗ್ರಾಮಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಂಥ ವಿಚಾರ. ಒಂದ್ಸಲಿ ಫುಲ್ ಆಡಿಟೋರಿಯಂನ ಬೀಟ್ ಹುಡ್ಕೊಂಡು ನಮ್ಮ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗೋಕ್ಕೆ ಅಂತ ನಾನು ಹೊರಟೆ. ಬಂದು ರೆಡಿಯಾಗಿ ಇವಾಗ ಶೋ ಡ್ರೆಸ್ ಹಾಕೊಂಡು ರೆಡಿ ಇದ್ದೀನಿ. ಇನ್ನೊಂದು ಸ್ವಲ್ಪ ನಿಮಿಷದಲ್ಲಿ ಶೋ ಶುರು ಆಗುತ್ತೆ. ನೋಡೋಣ ಶೋ ಹೆಂಗಾಗುತ್ತೆ ಅಂತ. ಜೈ ಗಣೇಶ್ ಅಂದ್ಕೊಂಡು ಫಸ್ಟ್ ಟೈಮ್ ಮಾಲ್ ಮಾಡ್ತಾ ಇರೋದು. ಬೇರೆ ವೆನ್ಯೂಸಲ್ಲಿ ಪರ್ಫಾರ್ಮ್ ಮಾಡಿದ್ದೆ ಸ್ಟ್ಯಾಂಡಪ್ ಕಾಮಿಡಿನ, ಆದರೆ ಮಾಲಲ್ಲಿ ದೊಡ್ಡ ಆಡಿಯನ್ಸ್ ಮುಂದೆ ದೊಡ್ಡ ಸ್ಟೇಜಲ್ಲಿ ಮಾಡ್ತಾರೆ ಫಸ್ಟ್ ಟೈಮು. ನೋಡೋಣ ಹೆಂಗಾಗುತ್ತೆ ಅಂತ. ಆಡಿಯನ್ಸ್ ಫುಲ್ ಜಾಮ್ ಪ್ಯಾಕಾಗಿ ಬಂದು ಕೂತ್ಕೊಂಡು ಸೆಟ್ಲ್ ಆದರು. ನಮ್ಮ ಶೋನು ಸ್ಟಾರ್ಟ್ ಆಯಿತು. ನಮ್ಮ ಶೋ ಹೋಸ್ಟ್ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಶೋಗೆ ರೆಡಿ ಮಾಡಿಬಿಟ್ಟು ಬಿಟ್ಟರು. ಇವತ್ತು ನಮ್ದು ಇದ್ದಿದ್ದು ಲೈನ್ ಅಪ್ ಶೋ. ಸ್ಟ್ಯಾಂಡ್ ಅಪ್ ಕಾಮಿಡಿ ಲೈನ್ ಅಪ್ ಶೋ ಅಂತಂದರೆ 3, 4 ಅಥವಾ 5 ಜನ ಪರ್ಫಾರ್ಮರ್ಸ್ ಇರ್ತಾರೆ. ಒಬ್ಬೊಬ್ಬರಿಗೆ 15ರಿಂದ 20 ನಿಮಿಷ ಟೈಮ್ ಸ್ಲಾಟ್ ಇರುತ್ತೆ. ಅದರಲ್ಲಿ ಪರ್ಫಾರ್ಮ್ ಮಾಡಿ ಒಬ್ಬರಾದ್ಮೇಲೆ ಒಬ್ಬರು ಪರ್ಫಾರ್ಮ್ ಮಾಡ್ತೀವಿ. ಚೆನ್ನಾಗಿ ಸ್ಟಾರ್ಟ್ ಆಗಬೇಕು, ಚೆನ್ನಾಗಿ ಕ್ಯಾರಿ ಆಗಬೇಕು ಆ್ಯಂಡ್ ಸಖತ್ತಾಗಿ ಮುಗಿಬೇಕು. ಸೊ ನನಗೆ ಈ ಶೋಲಿ ಚೆನ್ನಾಗಿ ಮುಗಿಸೋ ಅಂತ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಅಂದರೆ ನಾನೇ ಲಾಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು. ಸೊ ನಮ್ಮ ಕೊನೆಯ ಪರ್ಫಾರ್ಮೆನ್ಸ್ ಕಲಿಯೋ ಟೈಮ್ ಬಂದಿದೆ. ರೆಡಿನಾ? ಇವರು ರೀಲ್ ಸ್ಟಾರ್, ರೀಲ್ಸ್ ಅಲ್ಲಿ ತುಂಬಾ ಫೇಮಸ್, ಪಕ್ಕಾ ಮೈಸೂರು ಹುಡುಗ. ಸೊ ಪ್ಲೀಸ್ ವೆಲ್ಕಮ್ ಪ್ರಮೋದ್ ಶರ್ಮಾ. ಜೋರಾದ ಚಪ್ಪಾಳೆ ಹೊಂದಿದೆ. ಚಪ್ಪಾಳೆ ಚಪ್ಪಾಳೆ. ಅಪ್ಪ ಹುಡುಗ ಏನ ಅಂತ ಕೇಳ್ತಾವ್ನು, ಎಷ್ಟು ಮುಗ್ಧ ನೋಡಿ. ಎಲ್ಲ ಹೆಂಗಿದ್ರೆ ಆರಾಮ? ಆ ಮಗ ನಾನೇ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಫುಲ್ ಎಮೋಷನಲ್, ನಾನು ಇವ್ನಿಗೆ ಇನ್ಸ್ಪಿರೇಷನ್ ಅಂತ. ನಾನು ಆ್ಯಕ್ಚುಲಿ APJ ಅಬ್ದುಲ್ ಕಲಾಂ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂತ. ಡ್ಯಾಡ್ ಅಂತ ಬರೆಯೋದು, ಸಿಸ್ಟರ್ ಅಂತ ಬರೀಬೋದಿತ್ತು, ಅದು ಸ್ಪೆಲ್ಲಿಂಗ್ ಕಾಂಪ್ಲಿಕೇಟ್ ಆಗಿದೆ ನೋಡಿ. ಡ್ಯಾಡ್ ಅಲ್ಲಿ ಹಿಂದೆಯಿಂದ ಬರೆದ್ರು ಅದೇ, ಮುಂದೆಯಿಂದ ಬರೆದ್ರು ಅದೇ, ತಪ್ಪಾಗಕ್ಕೆ ಆಗಲ್ಲ. ಅವ್ನ ಅಂಗಡಿ ಒಂದು ಬಂದಲ್ಲಿ ಹುಷಾರು ನೋಡ್ಕೊಳ್ಳಿ ಮೇಡಮ್, ಮಕ್ಕಳನ್ನ ಗೇಟ್ ಬಿಟ್ಕೊ ಓಡೋಗ್ಬಿಡೋ ರೋಡ್ಗೆ. ಆಮೇಲೆ ಹಿಂಗಂತ ಇದ್ರೆ ತಿರುಗ್ತಾ ಇರ್ಬೇಕು. Thank you so much. ನನ್ನ ಹೆಸರು ಪ್ರಮೋದ್ ಶರ್ಮಾ ಅಂತ. ಇನ್ಸ್ಟಾಗ್ರಾಮಲ್ಲಿ ಪ್ರಮೋದ್ ಶರ್ಮಾ ಅಂತ ಇಟ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಕಂಟೆಂಟ್ ಮಾಡ್ತೀನಿ, ರೀಲ್ಸ್, ಡಬ್ಬಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಇಷ್ಟ ಆದರೆ ಫಾಲೋ ಮಾಡಿ. ಆ್ಯಂಡ್ ಇತ್ತೀಚೆಗೆ ಪ್ರಮೋಡ್ ಡ್ರಾಮಾ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಬ್ಲಾಗ್ಸ್ ಮಾಡೋಕ್ಕೆ. ಸೊ ಪ್ರಮೋಡ್ ಡ್ರಾಮಾ ಅಂತ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಮಾತಾಡಿ, ಎಲ್ಲರಿಗೂ ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ಬಳಿ ಜೋರಾದ ಚಪ್ಪಾಳೆ ಪ್ರಮೋದ್ಗೆ. ನಂದೇ ಕೊನೆ ಪರ್ಫಾರ್ಮೆನ್ಸ್ ಆದ್ರಿಂದ ನಾನು ಮುಗಿತಾ ಇದ್ದಂಗೆ ಇಡೀ ಟೀಮ್ ಸ್ಟೇಜ್ ಮೇಲೆ ಹೋಗಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಹೇಳಿದ್ವಿ. ಸಿಕ್ಕಾಪಟ್ಟೆ ಒಳ್ಳೆ ಆಡಿಯನ್ಸ್ ಇದ್ರು, ತುಂಬಾ ಎಂಜಾಯ್ ಮಾಡಿದ್ರು. ಕನ್ನಡನ ಬೆಳೆಸೋಕ್ಕೆ ನಾವು ಯಾರೂ ಅಲ್ಲ ಅಂತ ನಾವು ಯಾವಾಗಲೂ ನಂಬ್ತೀವಿ. ನಾವು ಕನ್ನಡನ ಬಳಸ್ಕೊಂಡು ಉಳಿಸ್ಕೊಂಡು ಹೋಗೋದಷ್ಟೇ ನಮ್ಮ ವೈದ್ಯತೆ ಆಗಿರುತ್ತೆ. ನಾವು ತಿಂಗಳಾಂಗಟ್ಲೆ ಟೈಮ್ ತೊಗೊಂಡು ಒಂದು ಸೆಟ್ ಬರೋದು, ಅದನ್ನು ಓಪನ್ ಮೈಕ್ಸಲ್ಲಿ ಪರ್ಫಾರ್ಮ್ ಮಾಡಿ, ಜೋಕ್ಸ್ಗಳನ್ನ ಟ್ರಿಮ್ ಮಾಡಿ, ಸೆಟ್ನ ಫಿಕ್ಸ್ ಮಾಡಿಕೊಂಡು ಒಂದು ಶೋಲ್ ಬಂದು ಪರ್ಫಾರ್ಮ್ ಮಾಡಿ, ಎಲ್ಲ ಜೋಕ್ಸ್ಗಳು ಲ್ಯಾಂಡ್ ಆಗಿ ಆಡಿಯನ್ಸ್ ಖುಷಿಯಾಗಿ ನಕ್ಕಿದಾಗ ಆ ನಗು ಬಂದು ನಮ್ಮನ್ನ ಹೊಡೆಯುತ್ತಲ್ಲ, ಆವಾಗ ಸ್ಟೇಜ್ ಮೇಲೆ ನಿಂತಿದ್ದು ನಮಗೆ ತುಂಬಾ ಖುಷಿಯಾಗತ್ತೆ. ಅದಕ್ಕಿಂತ ತುಂಬ ಖುಷಿಯಾಗೋದು ಯಾವಾಗ ಅಂದರೆ, ಶೋ ಎಲ್ಲ ಮುಗಿದ್ಮೇಲೆ ನಾವು ಕೆಳಗೆ ಬಂದಾಗ ಆಡಿಯನ್ಸ್ ಖುಷಿಯಾಗಿ ನಗ್ನಗ್ತಾ ಬಂದು ನಮ್ಮನ್ನು ಮಾತಾಡಿಸಿ, ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ, ತುಂಬಾ ಖುಷಿ ಪಟ್ವಿ ನಾವು ಅಂತ ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡು ಖುಷಿಯಾಗಿ ಮನೆಗೆ ನಗ್ನಗ್ತಾ ಹೋಗ್ತಾರಲ್ಲ, ಆ ಒಂದು ಫೀಲಿಂಗ್ಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಶೋ ಮುಗಿದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮಾಲಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಜನನೂ ಚೆನ್ನಾಗಿ ಬಂದಿದ್ರು. ಮೇಡಮ್ ಹೆಂಗಿತ್ತು ಶೋ? ಚೆನ್ನಾಗಾಯ್ತು. ಶೋ ಇಲ್ದೇನೆ ಎಲ್ಲ ಇದು ಐ ಮೀನ್ ಇದೇ ಸೆಟ್ಟು ನಮ್ದಕ್ಕೆ ಅವ್ರ ಜೊತೆನೆ 6th ಶೋ ಅನ್ಸುತ್ತೆ. ಕೇಳಿ ಇವಳಿಗೆ ನೆಕ್ಸ್ಟ್ ಪರ್ಫಾರ್ಮ್ ಮಾಡೋದು ರೆಡಿ ಆಗ್ತಿದ್ದಾಳೆ. ಇದು ನಗ್ದೆ ಚೆನ್ನಾಗಿತ್ತು. ಜನಗಳೆಲ್ಲ ಈಗ ಬಂದು ಹೋಗಿದ್ದಾರೆ, ಎಲ್ಲ ಪ್ಯಾಕಪ್ ಮಾಡೋವಂಥ ಟೈಮ್ ಬಂದಿದೆ. ಸೊ ಸರ್ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ. ನಾವು ನಮ್ಮೆಲ್ಲ ಐಟಮ್ಸ್ನ ಬೇಗ ಪ್ಯಾಕ್ ಮಾಡಿಕೊಂಡು ನಮ್ಮ ಪರ್ಫಾರ್ಮಿಂಗ್ ಟೀಮ್ ಮತ್ತೆ ಕ್ರೂ ಜೊತೆ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಬೇಗನೆ ಹೋದ್ವಿ. ಎಲ್ಲಿಗಂದ್ರೆ, ನಾವು ಲೂಲು ಮಾಲ್ನಲ್ಲಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಮಾಲ್ ಅವರು ನಮಗೆ ಸುಮಾರು ಅಂಗಡಿಗಳದ್ದು ಗಿಫ್ಟ್ ವೋಚರ್ಸ್ ಕೊಟ್ಟಿದ್ರು. ಸೊ ನಾವು ಯಾವ ಅಂಗಡಿಗೆ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ತಿನ್ಬೋದಿತ್ತು. ನಾವು ಕೈಲಾಶ್ ಪರ್ವತಕ್ಕೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬೇಗ ಬ್ಯಾಟಿಂಗ್ ಮಾಡಿದ್ವಿ. ಯಾಕಂದ್ರೆ ನಾವು ಬೇಗ ಬ್ಯಾಟಿಂಗ್ ಮಾಡಿಕೊಂಡು ನಮ್ಮ ಬಾಯ್ಸ್ ಬ್ಯಾಟಿಂಗ್ ನೋಡೋಕೆ ಅಂತ ಓಡಿದ್ವಿ. ಲೂಲು ಮಾಲ್ ಅವರನ್ನೇ ಗ್ರೌಂಡ್ ಫ್ಲೋರ್ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ದು ಸ್ಕ್ರೀನಿಂಗ್ ಅರೇಂಜ್ ಮಾಡಿದ್ರು. ಇಂಡಿಯಾ ಚೇಸ್ ಮಾಡ್ತಾ ಇದ್ರಿಂದ ಬೇಜಾನ್ ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಅದರಲ್ಲಿ ನಾವು ಒಬ್ರು.
ಇಂಡಿಯಾ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆಯಿಂದ ನೋಡ್ತಾ ಇದ್ವಿ. ಸೊ ಫುಲ್ ಟೆನ್ಸ್ ಆಗ್ತಾ ಇದೆ ಯಾರು ಗೆಲ್ತಾರೆ ಅಂತ. ಫಸ್ಟ್ ಟೈಮ್ ಯೋಗಿ ಒಂದೇ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ CSK RCB ಇತ್ತು, ಇವಾಗ ಒಂದೇ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಜೈ ಇಂಡಿಯಾ. ಇಂಡಿಯಾ ಮ್ಯಾಚ್ ಗೆದ್ದ ಖುಷಿಗೆ ಅಲ್ಲೇ ಒಂದು ಫೋಟೋ ಬೂತ್ ಕಾಣಿಸ್ತು. ನಾವು ಫೋಟೋ ತೆಗೆಸ್ಕೊಂಡು ಇವತ್ತಿನ ದಿನ ಮೆಮೊರಬಲ್ ಮಾಡ್ಕೋಣ ಅಂತ ಹೋದ್ವಿ. ಈಗ ಫೋಟೋ ಬೂತ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು, ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ಚಲೋ. ಒಳಗಡೆ ಹೋಗ್ತಾ ಇದ್ದಂಗೆ ಮಿಷಿನ್ನ ಸ್ಕ್ಯಾನ್ ಮಾಡಿ ಫಸ್ಟ್ ಪೇ ಮಾಡಿದ್ವಿ. ಅದಾಗ್ತಾ ಇದ್ದಂಗೆ 10 ಸೆಕೆಂಡ್ಸ್ ಗ್ಯಾಪಲ್ಲಿ ಟಕ ಅಂತ 4 ಫೋಟೋ ಕ್ಲಿಕ್ ಮಾಡಿ ಫೋಟೋ ತೆಗೆಸ್ಕೊಂಡು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕೊಡ್ತಾ ಇದ್ದಂಗೆ ವಿತಿನ್ ಫ್ಯೂ ಸೆಕೆಂಡ್ಸ್ ಟಕ್ ಅಂತ ನಮ್ಮ ಫೋಟೋ ಬಂತು. ನಾವು ಫೋಟೋ ಬೂತ್ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಆದರೆ ಇವತ್ತು ಸ್ಪೆಷಲ್ ಅಕೇಶನ್ ದಿನ ನಾವು ಟ್ರೈ ಮಾಡಿದ್ದು ಇಬ್ರಿಗೂ ತುಂಬಾ ಖುಷಿ ಆಯಿತು. ಸೊ ಇವತ್ತು ಸಿಕ್ಕಾಬಟ್ಟೆ ಒಳ್ಳೆ ಶೋ ಆಯಿತು, ಸಕ್ಕತ್ತಾಗಿತ್ತು ರೆಸ್ಪಾನ್ಸ್ ಎಲ್ಲನೂ. ಶೋ ಮುಗಿಸ್ಕೊಂಡು ಮ್ಯಾಚ್ ಇತ್ತು, ಮ್ಯಾಚ್ ಕೂಡ ಇಂಡಿಯಾ ಗೆದ್ರು. ಇಂಡಿಯಾ ಮ್ಯಾಚ್ ನೋಡಿಕೊಂಡು ಕ್ರೇಜ್ ಇಲ್ಲೇ ಕುಣಿದು ಕುಪ್ಪಳಿಸಿ ಖುಷಿಪಟ್ಟು ಇವಾಗ ಮತ್ತೆ ನಮ್ಮ ಮೈಸೂರು ಕಡೆ ಹೋಗ್ತಾ ಇದೀವಿ, ತವರೂರಿನ ಕಡೆ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ಮ ಜನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಾಯ್ತದೆ. He's the guy.